ತಾಯಿಗಳು ಹೇಗೆ ಅವ್ರು ಹೆಣ್ಣು ಕೊಡಬೇಕಾಗಿತ್ತು, ಪಾಪ ಅವ್ರು ಬದುಕು ನೋಡ್ಬೇಕಾಗಿದೆ. ಇವತ್ತು ಕೊಟ್ಟವರು ಕೈ ಹೊಸಿತಾ ಇದ್ದಾರೆ. ಯಾಕಪ್ಪ ನಾವು ಕೊಟ್ಟಿವಿ ನಮ್ಮ ಹೆಣ್ಣುಮಗಳನ್ನು, ಏನೋ ಲೆಕ್ಚರದನ್ನು ಕೊಟ್ಟಿವಿ, ಅವ್ರು ಪರ್ಮನೆಂಟ್ ಇರಲ್ಲ ಅಂತ ಎಷ್ಟೋ ಜನ ಅವರನ್ನು ತೊಡ್ಕೊಳ್ಳೋದು ನೋಡಿದಾಗ, ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನೋವನ್ನು ತೊಳ್ಕೊಂಡಿದ್ದು ನೋಡಿದಾಗ ಸಹಜವಾಗ ಸ್ವಲ್ಪ ಈ ದೇಶದಲ್ಲಿ ಏನದ, ಎಲ್ಲರೂ ಲೆಬ್ರಲ್ಲ, ಕೆಲವು ಅತ್ಯಂತ ಕಡಿಮೆ ಜನ 10% ಭಾಳ ಆಗ್ತಾರೆ, ಇಲ್ಲ ಮ್ಯಾಕ್ಸಿಮಮ್ ಉಳಿದ 90% ಎಲ್ಲರೂ ಇವತ್ತು ಕಾರ್ಮಿಕರಾಗಿದ್ದಾರೆ. ಅವ್ರಿಗೆ ಯಾವ ಸವಲತ್ತು ಇಲ್ಲ. ಮುಂಜಾನೆ ಸಾಯ್ತಾನೆ, ಯಾವ 300 ಕೊಡ್ತಾನೆ, ಯಾವ 500 ಕೊಡ್ತಾನೆ, ಒಂದು ಸ್ವಲ್ಪ ಒಂದು ಕೆಲಸ ನೋಡಿ ಯಾವ 1000 ಕೊಡ್ತಾನೆ. ಇಷ್ಟ ಕೆಲವೊಬ್ಬರಂತೆ ಒಂದು ದಿವಸ ಕರೀದೇ ಇಲ್ಲ ಉದ್ಯೋಗಕ್ಕೆ. ಯಾಕೆ ಇವತ್ತು ನನ್ನ ಮುಗಿತ ಮನೆ ಕೆಲಸ ಮುಗಿತದೆ, ನಾಳೆ ಕರಿಬೇಕು ನಿಮ್ಮನ್ನ, ನಾಳೆ ಮತ್ತು ಅನ್ಎಂಪ್ಲಾಯ್ಡ್. ಈ ದುರಂತ ಪರಿಸ್ಥಿತಿ ಇವತ್ತು ಕಳೆದ 11 ವರ್ಷಗಳು ಮತ್ತು ಅದಕ್ಕೆ ಪೂರ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಸಹ ಇದಕ್ಕೆ ಎಲ್ಲ ಕಾರಣೀಭೂತರು ಇವರು, ಒಬ್ಬರಂತಲ್ಲ, ಎಲ್ಲ ರಾಜಕಾರಣಿಗಳು ಈಗ ಅತಿ ಆಗಿಬಿಟ್ಟದ. ಇದರ ವಿರೋಧವಾಗಿ ನಮಗೆ ಎಲ್ಲ ಸವಲತ್ತು ಕೊಡ್ರಿ ಕಾರ್ಮಿಕರಿಗೆ ಬೇಡುವ ದಿಶೆಯಲ್ಲೇ ವಿವಿಧ ಕಾರ್ಮಿಕ ಸಂಘಟನೆಗಳು ನಾಳೆ ಭಾರತ್ ಬಂದ್ ಅಂತ ಹೇಳ್ತಾರೆ. ಆದರೆ ಭಾರತ್ ಬಂದ್ ಆಗ್ತದನ ಅಂತ. ಯಾಕಂದರೆ ಈಗಾಗಲೇ ಓಪನ್ ಮಾರ್ಕೆಟ್ ಮಾಡಿದ್ರಿಂದಾಗಿ ಇಲ್ಲಿ ಯಾವ ಇವನ್ ನಮ್ಮ ಏನಪ್ಪ ನ್ಯಾಯಾಂಗ ಸಹಿತ ಇಲ್ಲಿ ನೀವು ತೊಂದರೆ ಕೊಡಬಾರ್ದು ಜನಸಾಮಾನ್ಯರಿಗೆ ಅಂತೇಳಿ ರೆಸ್ಟ್ರಿಕ್ಷನ್ ತರೋದ್ರಿಂದಾಗಿ ಮೊದಲಾಗುತ್ತಿರುವಂಥ, ನಾವು ಚಿಕ್ಕವರಿದ್ದಾಗ ಆಗುತ್ತಿರುವಂಥ ಸ್ಟ್ರೈಕ್ಗಳು ಇವತ್ತಿಲ್ಲ. ಅಷ್ಟೇ ಕೂಡೋದು ಹೋಗುದಿದ್ದು. ಇನ್ನು ನೋಡಿದ್ರಿ ನೀವು ಲಾಸ್ಟ್ ಇಯರ್ ಇಡೀ 1 ವರ್ಷ ಕುಳಿತರು ಅವ್ರು ನಮ್ಮ ರೈತರು. ಕೊನೆಗೆ ಏನಾಯ್ತದ ರಿಸಲ್ಟ, ಬ್ಯಾಂಕರ್ಸ್ ಮ್ಯಾನೇಜರ್ ಕೂಡ್ತಾನೆ ಇರ್ತಾರೆ. ಅವ್ರಿಗೆ ಕಡಿಮೆ ಆಗ್ತಾ ಇದ್ರೆ ಹೆಚ್ಚಾಗ್ತಾ ಇಲ್ಲ, ತೋಳ್ತಾ ಇಲ್ಲ.